ಇನ್ನು ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಈಗಾಗಲೇ ತನಿಖೆಯನ್ನ ಆರಂಭಿಸಿದೆ. ಇದರ ನಡುವೆ ಅನಾಮಿಕ ವ್ಯಕ್ತಿಗೆ ಇವತ್ತು ಕೂಡ ಬುಲಾವನ್ನ ಕೊಟ್ಟಿದ್ರು. ಸೊ ಈಗ ವಿಚಾರಣೆಗೆ ಹಾಜರಾಗಿದ್ದಾನೆ ಅನಾಮಿಕ ವ್ಯಕ್ತಿ. ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಎಸ್ಐಟಿ ವಿಚಾರಣೆಗೆ ಹಾಜರಾಗಿದ್ದಾರೆ ಅನಾಮಿಕ ವ್ಯಕ್ತಿ. ಅಂದರೆ ದೂರುದಾರ ಹಾಜರಾಗಿದ್ದಾನೆ. ವಕೀಲರ ಜೊತೆಗೆ ಎಸ್ಐಟಿ ಕಚೇರಿಗೆ ಆಗಮಿಸಿದ್ದಾನೆ ದೂರುದಾರ. ಇವತ್ತು ವಿಚಾರಣೆಗೆ ಹಾಜರಾಗುವಂತೆ ಎಸ್ಐಟಿ ನೋಟಿಸ್ ಅನ್ನು ಕೊಟ್ಟಿತ್ತು. ಮತ್ತೆ ಇವತ್ತು ಕೂಡ ಎಸ್ಐಟಿಯಿಂದ ಅನಾಮಿಕನ ವಿಚಾರಣೆಯಾಗುತ್ತೆ. ಐಜಿಪಿ ಅನುಚೇತ್ ಮತ್ತು ಎಸ್ಪಿ ಜಿತೇಂದ್ರ ನೇತೃತ್ವದಲ್ಲಿ ವಿಚಾರಣೆಯಾಗುತ್ತೆ. ಇವತ್ತು ಕೂಡ ಅನಾಮಿಕ ವ್ಯಕ್ತಿಯಿಂದ ಮಾಹಿತಿಯನ್ನು ಸಂಗ್ರಹಿಸುವ ಕಾರ್ಯಕ್ಕೆ ಮುಂದಾಗ್ತಾರೆ. ನಿನ್ನೆ ಬರೋಬ್ಬರಿ 8 ಗಂಟೆಗಳ ಕಾಲ ವಿಚಾರಣೆಯನ್ನ ಎದುರಿಸಿದ್ದಂತಹ ವ್ಯಕ್ತಿ ಈತ. ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಈಗಾಗಲೇ ತನಿಖೆಯನ್ನ ಚುರುಕುಗೊಳಿಸಿದೆ. ನಿನ್ನೆ ಬರೋಬ್ಬರಿ 8 ಗಂಟೆಗಳ ಕಾಲ ಆರೋಪಿ ಅನ್ನೋದಕ್ಕಿಂತ ದೂರುದಾರನಿಂದ ಮಾಹಿತಿಯನ್ನ ಕಲೆ ಹಾಕಿದ್ರು. ದೂರುದಾರನ ವಿಚಾರಣೆಯನ್ನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ರು. ಈಗ ಮತ್ತೊಮ್ಮೆ ಇವತ್ತು ಬುಲಾವನ್ನ ಕೊಟ್ಟರು, ಅಂದರೆ ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿ. ಸೊ ಈಗ ವಿಚಾರಣೆಗೆ ಹಾಜರಾಗಿದ್ದಾನೆ. ಅಂದರೆ ಈ ದೂರುದಾರ ಅಥವಾ ಅನಾಮಿಕ ವ್ಯಕ್ತಿ ತನ್ನ ವಕೀಲರೊಂದಿಗೆ ವಿಚಾರಣೆಗೆ ಹಾಜರಾಗಿದ್ದಾನೆ ಅಂತ ಗೊತ್ತಾಗ್ತಾ ಇದೆ. ಎಸ್ಐಟಿ ಕಚೇರಿಯಲ್ಲಿ ಅನಾಮಿಕನ ಇವತ್ತು ವಿಚಾರಣೆ ಕೂಡ ಮುಂದುವರಿಯುತ್ತೆ. ಇವತ್ತು ಕೂಡ ಸಾಕಷ್ಟು ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆ ಇದೆ. ನಿನ್ನೆ ಅಂದರೆ ಆ ಶವಗಳನ್ನು ಹೂತಿಟ್ಟ ಸ್ಥಳದ ಬಗ್ಗೆ, ಜೊತೆಗೆ ಶವಗಳು ಯಾವ ಸ್ಥಿತಿಯಲ್ಲಿದ್ದವು, ಯಾವ ವಯಸ್ಸಿನ ಶವಗಳಾಗಿತ್ತು, ಮಹಿಳೆಯರ ಸಂಖ್ಯೆ ಎಷ್ಟಿತ್ತು, ಬಾಲಕಿಯರ ಸಂಖ್ಯೆ ಎಷ್ಟಿತ್ತು, ಪುರುಷರೇನಾದರೂ ಇದ್ರ, ನಿನಗೆ ಈ ರೀತಿಯಾಗಿ ಶವಗಳನ್ನು ಹೂತು ಹಾಕಲಿಕ್ಕೆ ಯಾರು ಡೈರೆಕ್ಷನ್ಸನ್ನು ಕೊಡ್ತಾ ಇದ್ರು, ಹೀಗೆ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಿದರು. ಜೊತೆಗೆ ಇಷ್ಟು ವರ್ಷಗಳಿಂದ ಹೇಳದೇ ಇದ್ದಂಥ ಮಾಹಿತಿ ಅಥವಾ ಇಷ್ಟು ವರ್ಷಗಳಿಂದ ಯಾವ ಕಾರಣಕ್ಕಾಗಿ ನೀನು ತಲೆಮರೆಸಿಕೊಂಡಿದ್ದೆ, ಈಗ ಏಕಾಏಕಿಯಾಗಿ ಬಂದಿದ್ಯಾಕೆ, ಹೀಗೆ ಒಂದಿಷ್ಟು ಪ್ರಶ್ನೆಗಳನ್ನು ನಿನ್ನೆ ಕೇಳಿದರು. ಇವತ್ತು ಕೂಡ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಬುಲಾವನ್ನು ಕೊಟ್ಟಿದ್ದರು. ಸೊ ವಿಚಾರಣೆಗೆ ಹಾಜರಾಗಿದ್ದಾರೆ, ಜೊತೆಗೆ ವಕೀಲರು ಕೂಡ ಬಂದಿದ್ದಾರೆ ಅಂತ ಮಾಹಿತಿ ಇದೆ. ಈಗಾಗಲೇ ವಿಚಾರಣೆ ಕೂಡ ಶುರುವಾಗಿದೆ. ಅನುಚೇತ್ ಅವರ ನೇತೃತ್ವದಲ್ಲಿ ನಡೀತಾ ಇರುವಂಥ ತನಿಖೆ ಇದು. ಈಗ ಅನುಚೇತ್ ಅವರೇ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಮುಖ್ಯವಾಗಿ ನಿನ್ನೆ ನನಗನ್ಸಿದ ಪ್ರಕಾರ, ನಮಗೆ ಬಂದಿರುವ ಮಾಹಿತಿಯ ಪ್ರಕಾರ, ನಿನ್ನೆ ಈ ದೂರುದಾರ ಕೊಟ್ಟಂತಹ ದೂರೇನಿತ್ತಲ್ವ, ಆ ದೂರಿನ ಪ್ರತಿಯನ್ನು ಇಟ್ಕೊಂಡು ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ. ನಿನ್ನೆ ಕಂಪ್ಲೀಟ್ ಆಗಿ ಬರೋಬ್ಬರಿ 8 ಗಂಟೆಗಳ ಕಾಲ ವಿಚಾರಣೆ ನಡೆಸಿರುವಂಥದ್ದು ನಿನ್ನೆ. ಇವತ್ತು ಕೂಡ ದೂರುದಾರ ಕೊಟ್ಟಿರುವಂತಹ ದೂರಿನ ಜೊತೆಗೆ ಈ ತಲೆಬುರುಡೆಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳ್ಬೋದು. ಇದಕ್ಕೆ ಅಂದರೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಪ್ರಶ್ನೆಗಳು ಉದ್ಭವ ಆಗುತ್ತೆ ಆ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆ ಇದೆ. ಇನ್ನು ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಎಸ್ಐಟಿ ಮುಖ್ಯಸ್ಥ ಧರ್ಮಸ್ಥಳಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಅಂದರೆ ಧರ್ಮಸ್ಥಳ ಕೇಸ್ಗೆ ಅಧಿಕೃತವಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಎಸ್ಐಟಿ ಮುಖ್ಯಸ್ಥರಾಗಿರುವಂಥ DGP ಪ್ರಣವ್ ಮಹಾಂತಿ ಅವರು ಇವತ್ತು ಎಂಟ್ರಿ ಆದರು. ಅಂದರೆ ಅಧಿಕೃತವಾಗಿ ಇವತ್ತು ಬಂದು ಡೀಟೇಲ್ಸನ್ನು ಕಲೆ ಹಾಕ್ತಾ ಇದ್ದಾರೆ. ಇವತ್ತು ಮಂಗಳೂರಿಗೆ ಹೋಗ್ತಾರಂತೆ. ದೂರುದಾರನನ್ನು ವಿಚಾರಣೆ ನಡೆಸುವ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಅನುಚೇತ್ ಅವರು ನಿನ್ನೆಯಿಂದ ವಿಚಾರಣೆ ನಡೆಸಿದ್ದಾರೆ, ಒಂದಿಷ್ಟು ಡೀಟೇಲ್ಸನ್ನು ಕಲೆಕ್ಟ್ ಮಾಡಿದ್ದಾರೆ. ಅದರ ಬಗ್ಗೆ ಮಾಹಿತಿಯನ್ನು ಪಡೆಯುವ ಸಾಧ್ಯತೆ ಇದೆ ಮಹಾಂತಿಯವರು. ಪ್ರಣವ್ ಮಹಾಂತಿ ಆಗಮನದ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಸಾಕ್ಷಿ ದೂರುದಾರನಿಗೆ ಎಸ್ಐಟಿ ಬುಲಾವ್ ಕೂಡ ಕೊಟ್ಟಿದೆ. ಎಸಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಈಗಾಗಲೇ ತನಿಖೆ ಆರಂಭವಾಗಿದೆ. ಎಸ್ಐಟಿ ನಿನ್ನೆ ಬರೋಬ್ಬರಿ 8 ಗಂಟೆಗಳ ಕಾಲ ವಿಚಾರಣೆ ನಡೆಸಿತ್ತು, ಮತ್ತೆ ಬುಲಾವ್ ಕೊಟ್ಟಿದೆ. ಏನೆಲ್ಲ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ? ಮಹೇಶ್, ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಡುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅಧಿಕೃತವಾಗಿ ಎಸ್ಐಟಿಯ ಮುಖ್ಯಸ್ಥರಾಗಿರುವಂತಹ ಪ್ರಣವ್ ಮೋಹಂತಿ ಅವರು ಎಂಟ್ರಿ ಕೊಡಲಿದ್ದಾರೆ. ಪ್ರಮುಖವಾಗಿ ಇವತ್ತು ಮಂಗಳೂರಿನ ಎಸ್ಐಟಿ ಕಚೇರಿಗೆ ಆಗಮಿಸಿದ್ದಾರೆ. ಆಗಮಿಸಿದ ನಂತರವಾಗಿ ನಿನ್ನೆ ನಡೆದಿರುವಂತಹ ವಿಚಾರಣೆ ಏನಿದೆ, ನಿನ್ನೆ ನಡೆದಂತಹ ವಿಚಾರಣೆ ಬಗ್ಗೆ ಮಾಹಿತಿಯನ್ನ ಈಗಾಗಲೇ ಪಡೆದುಕೊಂಡಿರುವಂತದ್ದು. ಮತ್ತಷ್ಟು ಮಾಹಿತಿಯನ್ನ ಅಲ್ಲಿರುವಂತಹ DIG ಅನುಚೇತ್ ಅವರ ಕಡೆಯಿಂದ ಪಡೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಪ್ರಮುಖವಾಗಿ ಎಲ್ಲವೂ ಕೂಡ ನಿನ್ನೆ ಅನಾಮಿಕ ವ್ಯಕ್ತಿ ವಿಚಾರಣೆ ಹಾಜರಾಗಿದ್ದ ಪ್ರಾಥಮಿಕ ತನಿಖೆಯನ್ನು ಕೂಡ ಅವರನ್ನು ಮಾಡಿದ್ರು. ಪ್ರಾಥಮಿಕ ಏನೇನು ವಿಚಾರಣೆ ಮಾಡಬೇಕಾಗಿತ್ತು ನಿನ್ನೆ ದಿವಸ ಅದನ್ನೆಲ್ಲವನ್ನ ಕೂಡ ವಿಚಾರಣೆ ಮಾಡಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಅವನು FIR ಮಾಡಿ ದೂರು ದಾಖಲೆ 164 ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಹೇಳಿಕೆಗೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯಾದಂತ ಅವನ ಬಳಿ ಮಾಹಿತಿ ಕಲೆ ಹಾಕೋದಾಗಿರ್ಬೋದು, ಅವನು ಎಲ್ಲಿ ಶವವನ್ನು ಊತಾಕಿದ್ದಾನೆ, ಯಾರ ಪ್ರಭಾವದಿಂದ ಊತಾಕಿದ್ದಾನೆ, ಎಲ್ಲಿಂದ ಹಿಡಿದು ಎಲ್ಲಿಯವರೆಗೂ ನೀನು ಕೆಲಸ ಮಾಡ್ತಾ ಇದ್ದೆ, ಜೊತೆಗೆ ಧರ್ಮಸ್ಥಳದಲ್ಲಿ ವಾಸವಿದ್ದ ಅನ್ನೋದಕ್ಕೆ ಏನ್ ಸಾಕ್ಷಿ ಇದೆ ನಿನ್ನ ಬಳಿ ಅನ್ನೋದ್ರ ಬಗ್ಗೆ
ಸಂಪೂರ್ಣವಾದಂತಹ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡುವಂತ ಕೆಲಸವನ್ನ ನಿನ್ನೆ ಡಿಐಜಿ ಅನುಚೇತ್ ಅವರು ಮಾಡಿದ್ರು. ಸದ್ಯ ಇವತ್ತು ಏನು ಪ್ರಮುಖವಾಗಿ ಎಸಿಟಿ ಮುಖ್ಯಸ್ಥರಾಗಿರುವುದರಿಂದಾಗಿ ಪ್ರಣಬ್ ಮೊಹಂತಿ ಅವರು ಬಂದಿರುವಂತದ್ದು. ಹಾಗಾಗಿ ಇವತ್ತು ಬಹಳ ಮಹತ್ವವಾದಂತದ್ದು. ಯಾಕಂದ್ರೆ ಒಂದು ತನಿಖಾ ತಂಡದ ಮುಖ್ಯಸ್ಥರು ಸ್ವತಃ ಇಂಟ್ರಾಕ್ಷನ್ ಮಾಡುವಂತದ್ದು, ಅವರನ್ನ ತನಿಖೆಗೆ ಒಳಪಡಿಸುವಂತದ್ದು. ಅವ್ರ ಹತ್ರ ಸಾಕಷ್ಟು ಎವಿಡೆನ್ಸ್ ಗಳಿರ್ಬೋದು, ಸಾಕಷ್ಟು ಸಾಕ್ಷಿಗಳಿರ್ಬೋದು, ಅವನ್ನೆಲ್ಲ ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಂತ ಕೆಲಸವನ್ನ ಇವತ್ತು ಪ್ರಮುಖವಾಗಿ ಪ್ರಣಬ್ ಮೊಹಂತಿ ಅವರು ಮಾಡ್ತಾರೆ. ಯಾಕಂದ್ರೆ ನಿನ್ನೆ ಕೊಟ್ಟಿರುವಂತಹ ಹೇಳಿಕೆಗಳು ಮತ್ತು ಇವತ್ತು ವಿಚಾರಣೆ ವೇಳೆಯಲ್ಲಿ ಏನಾದ್ರೂ ಡಿಫರೆನ್ಸ್ ಬರುತ್ತಾ ಅನ್ನೋದ್ರ ಬಗ್ಗೆ ಕೂಡ ಕ್ಲಾರಿಫಿಕೇಶನ್ ತಗೊಳ್ತಾರೆ. ಯಾಕಂದ್ರೆ ಈ ವ್ಯಕ್ತಿ 20 ವರ್ಷಗಳ ಬಳಿಕವಾಗಿ ಬಂದು ಸಾಕ್ಷಿ ಹೇಳ್ತೀನಿ, ನಾನು ಹುಟ್ಟಿಟ್ಟಿರುವಂತ ಶವಗಳನ್ನ ತೆಗಿತೀನಿ ಅಂತ ಹೇಳಿ ಹೇಳಿಕೆಯನ್ನ ನೀಡ್ತಾ ಇದ್ದಾನೆ. ಇಷ್ಟು ವರ್ಷಗಳ ಕಾಲ ಏನ್ ಮಾಡ್ತಾ ಇದ್ದ? ಕಾನೂನು ಬಗ್ಗೆ ಗೌರವ ಇರೋರು, ಕಾನೂನಿಗೆ ಈಗಾಗಲೇ ಪೊಲೀಸರು ಕೂಡ ಅದ್ರ ಬಗ್ಗೆ ಸೂಕ್ತವಾದ ಕ್ರಮ ಕೊಡ್ತಿದ್ರು, ಯಾಕೆ ಬರ್ತಿರ್ಲಿಲ್ಲ, ಅವನಿಗೆ ಬೆದರಿಕೆ ಯಾರಾಕಿದ್ರು ಅನ್ನೋದ್ರ ಬಗ್ಗೆ ಕೂಡ ನಿನ್ನೆ ದಿವಸ ಹೇಳಿಕೆ ನೀಡಿರುವಂತದ್ದು. ಅದರ ಮುಂದುವರೆದ ಭಾಗವಾಗಿ ಇವತ್ತು ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಿರುವಂತದ್ದು. ಇವತ್ತು ತಲೆಬುರುಡಿ ಅಂತ ತಗೊಂಡು ಬಂದಿದ್ದಾನೆ ಅವನು ಸ್ಟೇಷನ್ಗೆ. ಆ ತಲೆಬುರುಡಿಗೆ ಸಂಬಂಧಪಟ್ಟಂತೆ ಇವತ್ತು ಎಲ್ಲಾ ರೀತಿಯಾದಂತಹ ತನಿಖೆಗಳನ್ನ ಮಾಡ್ತಾ ಇರುವಂತದ್ದು. ತಲೆಬುರುಡಿ ಎಲ್ಲಿಂದ ತಗೊಂಡ್ಬಂದೆ, ಯಾವ ಸ್ಪಾಟ್ ಇಂದ ತಗೊಂಡ್ ಬಂದೆ, ಯಾರ್ದು ತಲೆಬುರುಡಿ ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅದಾದ ಬಳಿಕವಾಗಿ ಬಹುತೇಕ ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆ ತಳಮಾಜಿಗೆ ಕರ್ಕೊಂಡು ಹೋಗ್ತಾರೆ. ಅದಾದ ಬಳಿಕ ಏನು ಇವನು ವಿವಿಧ ಭಾಗಗಳಲ್ಲಿ 100 ಶವಗಳನ್ನ ಊತಾಕಿದ್ದೀನಿ ಅನ್ನುವಂತ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಆ ಸ್ಥಳಕ್ಕೆ ಹೋಗಿ ಅಲ್ಲಿರುವಂತಹ ಅಸ್ಥಿ ಪಂಜರಗಳನ್ನ ತೆಗೆಯುವಂತ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡಲಿದ್ದಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರುವಂತದ್ದು. ಧನ್ಯವಾದ ಬಸವರಾಜ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.